ಒಂಟ್ರಿ ಒಬ್ಬನೇ ನಾನು ಮತ್ತು ನನ್ನ ಮಿತ್ರದಿಂದ ನಾವು ಎಷ್ಟು ನಾವು ನನ್ನನ್ನು ಕಂಡು ಅವ್ರು ಹೈದರಾಬಾದ್ ತನಕ ಓಡೋಗಿದ್ರು ಅಂತ ಇನ್ನೇನು ಹೇಳ್ಬೇಕು. ಅದಕ್ಕಿಂತ ಜೋರ ಡೆಲಿಗೇಟ್ಸ್ ಕಡೆಯಿಂದಾನೆ ಬರಬೇಕಾಗಿತ್ತು. ಆಲ್ರೆಡಿ ಅವರು ಬೇರೆ ಕಡೆ ಟೂರಲ್ಲಿ ಇದ್ರು. ಅದು ಆ ಟೂರ್ ಹೋಗದೆ ಇದ್ದಿದ್ರೆ 100% ನಾನು ಗೆಲ್ತಾ ಇದ್ದೆ. ನನ್ನ ಗೆಲುವಿಗೆ ನಾನು ಗೆಲ್ತೀನಿ ಒಂದೇ ಒಂದು ಭಯದಿಂದ ಡೆಲಿಗೇಟ್ಸ್ನ ಸುಮಾರು 10 ದಿನ ಪ್ರವಾಸ ಕರ್ಕೊಂಡೋದ್ರು. ಯಾವುದೇ ಫೋನ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡಿ ನಿಂತ್ಕೊಂಡ್ರು, ಸ್ವಿಚ್ ಆಫ್ ಮಾಡಿಸ್ಕೊಂಡ್ರು, ಕಾಂಟ್ಯಾಕ್ಟ್ ಇಲ್ದಿರ ಮಾಡಿದ್ರು. ಶಾಸಕರು ಕಾಂಗ್ರೆಸ್ ಪಕ್ಷದ ಎರಡೂ ಪಕ್ಷದವರು ಮಾಡಿದ್ದಾರೆ. ಜನತಾ ದಳದವರು ಮಾಡಿದ್ದಾರೆ, ಕಾಂಗ್ರೆಸ್ ಅವರು JDS ಅವರು ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ. JDS ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಾರೆ. JDS ಕ್ಯಾಂಡಿಡೇಟ್ ಕಾಂಗ್ರೆಸ್ ಅವ್ರು ಹೆಂಗೆ ಸಪೋರ್ಟ್ ಮಾಡೋಕ್ಕಾಗ್ತದೆ? ಕಾಂಗ್ರೆಸ್ ಅವ್ರು ಕ್ಯಾಂಡಿಡೇಟ್ ಇದ್ರಲ್ಲ. ನಾನು ಒಂದು ವಿಷಯ ಹೇಳ್ತೀನಿ. ಶಾಸಕರು ಹೇಳ್ತಾ ಇದ್ರು ಮೊನ್ನೆ ಒಂದು ದಿವಸ ಅಲ್ಲಿ ಒಂದು 4-5 ಜನ ಕರ್ಕೊಂಡು ಬಂದಾಗ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಮಾತಾಡಿದ್ರು. ಈ ರೀತಿ ನೀವ್ಯಾರು ಮೀಡಿಯಾದವ್ರು ಕೇಳ್ತಾರೆ, ನಾನು ಅದಕ್ಕೆ ಏನಾದ್ರು ನೋಡಿದೆ. ಈ ರೀತಿ ನೀವು ಹೈಜಾಕ್ ಮಾಡಿದ್ರಂತಲ್ಲ ಸದಸ್ಯನೆಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ನನಗೆ ಅಂಥ ಪರಿಸ್ಥಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಇದು ಯಾಕೆ ಇಷ್ಟು ಲೇಟಾಗಿ ಕರ್ಕೊಂಡು ಬಂದ್ರಿ ಅಂತ ಹೇಳಿ ಅವತ್ತೊಂದು ದಿನ ಒಂದು ಎಕ್ಸಾಂಪಲ್ ಹೇಳಿದ್ರು. ಏನು ಬಲ್ಲದಲ್ಲಿ ಶ್ರೀನಿವಾಸನ್ ಅವ್ರ ತಾಯಿ ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ಬಿಟ್ಟಿದ್ರು. ಆ ಕಾರಣದಿಂದ ಈ ಲೇಟಾಗಿ 4 ಜನ ಕರ್ಕೊಂಡು ಬರೋಕ್ಕಾಗಲಿಲ್ಲ ಅಂತ ಅವ್ರ ಆತ್ಮಸಾಕ್ಷಿಯಾಗಿ ಅದನ್ನು ಹೇಳಿದ್ರೆ ನಾನು ಒಪ್ಕೊಳ್ತಾ ಇದ್ದೆ. ಒಂದು ದಿವಸ ಅವ್ರು ಚುನಾವಣಾ ಪ್ರಚಾರ ಸಮಯದಲ್ಲಿ ಹೇಳಿದ್ರು, ನಾನು ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಬಂದಂಥ ಸಮಯದಲ್ಲಿ ನಾನು ಮೊದಲ ಬಾರಿಗೆ ಸೋತಿದ್ದೆ. ಆ ನೋವನ್ನು ಬರೆಸಕ್ಕಾಗಿರೋ ನನ್ನ ತಾಯಿ ನನ್ನ ಬಿಟ್ಟು ಹೋದ್ರು, ನನ್ನ ತಾಯಿ ತೀರ್ಕೊಂಡ್ರು. ಅದೇ ದುಃಖದಲ್ಲಿ ನನ್ನ ತಾಯಿ ತೀರ್ಕೊಂಡ್ರು ಅಂತ ಹೇಳಿದ್ರು. ತಾವೆಲ್ಲ ಕೇಳಿರ್ಬೋದು, ತಮ್ಮ ಹತ್ರ ಅದ್ರ ಬಗ್ಗೆ ಮಾಹಿತಿ ಇದೆ. ನಾನು ಇವತ್ತು ದಿನ ನಾನು ಚುನಾವಣೆಯಲ್ಲೇ ನಾನು ಮೊನ್ನೆ ಲಾಸ್ಟ್ ಎಲೆಕ್ಷನ್ ಈ ಮಾತು ಹೇಳಿದ್ದೆ. ಮೊದಲ ಎಲೆಕ್ಷನ್ ನಾನು ಸೋತಾಗ ನಾನು ತಾಯಿ ಕಳ್ಕೊಂಡಿದ್ದೆ. ಈಗೇನಾದರೂ ನಾನು ಸೋತೋದ್ರೆ ನಾನು ಇಲ್ಲಿಂದ ಸಮೃದ್ಧಿ ನಾನು ಹೋಗಲ್ಲ, ನಾನು ಬಾಡಿ ಹೋಗ್ತದೆ ಅಂತ ಹೇಳಿ ಆ ರೀತಿ ಹೇಳಿದ್ವಿ. ಅಂದರೆ ಅವ್ರಿಗೆ ಎಷ್ಟು ನೋವಿತ್ತು ಅಂದರೆ ತಾಯಿನ ಕಳೆದುಕೊಂಡ್ವಿ. ಎಲ್ಲರೂ ತಾಯಿ ಅಂದರೆ ಎಲ್ಲರೂ ತಾಯಿನೇ, ನಿಜಾನೇ ಅದು. ತಾಯಿನ ಕಳೆದುಕೊಂಡು ಒಂದು ನೋವಿತ್ತು ಅಂತ. ಅದೇ ಬಲ್ಲದಲ್ಲಿ ಶ್ರೀನಿವಾಸ್ ಅನ್ನೋ ಒಬ್ಬ ಡೆಲಿಗೇಟ್ ಅವರು ಅವ್ರ ತಾಯಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿತ್ತು. ಬಹುಶಃ ಒಂದು ತೊಟ್ಟು ನೀರು ಸ್ಪೂನಲ್ಲಿ ಹಾಲು ಕುಡಿಸ್ತಾ ಇತ್ತು. ಅಂಥ ಸಮಯದಲ್ಲಿ ಈ ಅಭ್ಯರ್ಥಿಗೆ, ಶಾಸಕರಿಗೆ, ಈ ನಾಯಕರಿಗೆಲ್ಲ ಹುಡುಗ ತಗೊಂಡು ಬಂದು ವಿಡಿಯೋ ತೋರಿಸ್ತಾರೆ. ಅದು ಆ ಹುಡುಗ ನನಗೆ ಹೇಳಿದ ಮಾತು. ಚುನಾವಣೆ ನಾವು ಓಟ್ ಹಾಕಿ ಬಂದ್ಮೇಲೆ ಹತ್ಕೊಂಡು ನನಗೆ ಹೇಳಿದ ಮಾತು, ನಾನು ವಿಡಿಯೋ ತೋರಿಸ್ದೆ ಅಣ್ಣ, ನಮ್ಮ ತಾಯಿ ನಿಂತಿದ್ದಾರೆ, ನಾನು ಬರೋಕ್ಕಾಗಲ್ಲ, ನಾನು ಡೆಲಿಗೇಟ್ ಬಂದ್ಬಿಟ್ಟಿದ್ದೀನಿ, ತಗೊಂಡೋಗಿ ನನ್ನನ್ನು ಇಲ್ಲೇ ಬಿಡಿ, ನಾನು ತಾಯಿ ಕೊನೆ ಒಂದು ಸಮಯದಲ್ಲಿ ನನ್ನ ತಾಯಿ ಜೊತೆಯಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ, ನಾನು ಇರಬೇಕು ಅಂತ ಬೇಡ್ಕೊಂಡು ಎತ್ತಲ್ಲಿ ಅಂತ ತಾಯಿ ಏನಾದರೂ ಗಂಟೆಯಲ್ಲಿ ಫ್ಲೈಟಲ್ಲಿ ಕಳಿಸ್ತೀವಿ ನಡೆಯೋ ಅದು ಕರ್ಕೊಂಡು ಹೋದ್ರಣ. ನಾನು 21ನೇ ತಾರೀಕು ನಾನು ಬಸ್ಸಲ್ಲಿ ಹಾಕ್ಕೊಂಡು ಹೋದ್ರು. 24ನೇ ತಾರೀಕು ಬೆಳಗ್ಗೆ ನನ್ನ ತಾಯಿ ತೀರ್ಕೊಂಡ್ರು. ನನ್ನ ತಾಯಿ ನನ್ನ ಇಲ್ಲ ಅನ್ನೋ ಒಪ್ಪೋದ್ಮೇಲೆ ನನ್ನ ತಾಯಿ ತೀರ್ಕೊಂಡ್ರು. ಆ ಶಾಪ ಅವ್ರು ಕಟ್ತದೆ ಅಂತ ಹೇಳಿ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ. ನೀವು ಅವ್ರ ಮಗನ ಎತ್ಕೊಂಡು ಹೋಗೋ ಸಮಯದಲ್ಲಿ ಅವ್ರ ತಾಯಿ ಸೀರಿಯಸ್. ಅವ್ರು ನನಗಿದು ಯಾರು ಹೇಳಿದ್ದಲ್ಲ, ಅದೇ ಶ್ರೀನಿವಾಸ್ ಹೇಳಿದ ಮಾತಿದೆ. ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಸದಸ್ಯರು ಬಂದರು. ಹತ್ಕೊಂಡು ಹೇಳಿದ್ರು, ಅಣ್ಣ ನಮಗೆ ಕೊಟ್ಟಿರೋ ಟಾರ್ಚರು ನಮ್ಗೆ ಇದು ಬೇಕಾಗಿಲ್ಲ, ನಮ್ಗೆ ಇಷ್ಟು ಟಾರ್ಚರ್ ಆಗಿತ್ತು ಅಂತ ಹೇಳಿದ್ರು. ಒಬ್ಬ ಸುಮಾರು 65 ವರ್ಷ ಆಗಿರ್ಬೋದು, 65-70 ವರ್ಷದ ಒಬ್ಬ ಓಬಲ್ ರೆಡ್ಡಿ ಅನ್ನೋ ಒಬ್ಬ ರೆಡ್ಡಿ ಸಮಾಜದವರು ಆ ಊರಿನಲ್ಲಿ ಒಬ್ಬ ದೊಡ್ಡ ಕುಟುಂಬದವರು. ಅಣ್ಣ ನಮ್ಗೆ ಯಾವ ಪರಿಸ್ಥಿತಿ ಬಂದಿತ್ತು ಅಂತ ಅವ್ರು ಕೊಟ್ಟಿದ್ದ ನಿಮಿಷಕ್ಕೆ ನಾನು ಆ ಶಾಸಕರನ್ನ ನಾನು ಕಾಲು ಹಿಡ್ಕೊಂಡೆ ಅಂತ ಹತ್ಕೊಂಡ. ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ? ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ? ಅದೇ ಆ ಓಬಲ್ ರೆಡ್ಡಿನ ಅಷ್ಟು 70 ವರ್ಷದ ಒಬ್ಬ ವಯಸ್ಸಾಗಿರ್ತಂತ ಒಬ್ಬ ದೊಡ್ಡ ಮನುಷ್ಯನ ಆ ಮಟ್ಟಕ್ಕೆ ನೀವು ಮಾಡಿಸೋಂಥ ನೆಸಿಟಿ ಇತ್ತ ನಿಮಗೆ? ಈ ರಾಜಕಾರಣ ನಮ್ಮ ತಾಲೂಕು ಅವಶ್ಯಕತೆ ಇತ್ತ? ಎಷ್ಟೋ ಜನ ನಾಯಕರು ಮಾಡ್ಕೊಂಡು ಹೋಗಿದ್ದಾರೆ ರಾಜಕಾರಣ ನಮ್ಮ ತಾಲೂಕಲ್ಲಿ. MV ವೆಂಕಟಪ್ಪನವರಿಂದ ಹಿಡಿದು, ಆನಂದ್ ಶ್ರೀನಿವಾಸ್ ಅವರಿಂದ ಹಿಡಿದು, ಅಂಬರೀಷ್ ಇಂದ ಹಿಡಿದು, ಕೊತ್ತೂರು ಮಂಜುನಾಥ್ ಅವರಿಂದ ಹಿಡಿದು, ನಾಗೇಶ್ ಅವರಿಂದ ಹಿಡಿದು ಯಾರು ಈ ಮಟ್ಟಕ್ಕೆ ಹಿಡಿದಿಲ್ವಲ್ಲ. ಚುನಾವಣೆ ನಡೀತಾ ಇತ್ತು, ಕಾಮನ್ ಆಗಿಬಿಟ್ಟಿದೆ. ಏನು ಕರ್ಕೊಂಡು ಹೋಗೋದು, ಟೂರ್ ಕರ್ಕೊಂಡು ಹೋಗೋದು, ಅವ್ರಿಗೇನೋ ಆಮಿಷಗಳು ತೋರಿಸೋದು, ಯಾವುದೋ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸೋದು, ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ. ಎಲ್ಲ ಕಡೆ ಇದೆ, ನಮ್ಮ ತಾಲೂಕಲ್ಲಿ ಇದೆ ಅಂತಲ್ಲ. ಕನಿಷ್ಠ ಪಕ್ಷ
ಅವ್ರ ತಾಯಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ತಾಯಿ ತೀರ್ಕೊಂಡು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಜನರಿಗೆಲ್ಲ ಹೇಳಿದ್ರಲ್ಲ, ಈ ಕ್ಷೇತ್ರದಲ್ಲಿ ನಾನು ಸೋತಾಗ ಅದೇ ನೋಡಿದ್ರೆ ನಮ್ಮ ತಾಯಿ ತೀರ್ಕೊಂಡು ಅಂತ. ಈ ತಾಯಿ ಬಗ್ಗೆ ಏನ್ ಹೇಳ್ತೀರಿ ಈಗ? ಏನ್ ಮತ್ತೆ ಎಲ್ಲಿ ಹೋಗ್ತಿದ್ದ ಡೆಲಿಗೇಟ್ ಫಾರಂ ನಿಮ್ಮ ಹತ್ರನೇ ಇದೆ. ಯಾಕೆ ಅಷ್ಟು ಹಿಂಸೆ ಕೊಟ್ಟದ್ದು? ತಾಯಿ ಕೊನೆ ಪ್ರಾಣ ಬಿಡೋ ಟೈಮಲ್ಲಿ ಮಗ ಅಲ್ಲಿ ಇಲ್ವಲ್ಲ, ಏನ್ ನೀವು ಹೇಳ್ತೀರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ. ನಿಮ್ಮ ಆತ್ಮಸಾಕ್ಷಿ ಇದೆ ಹೇಳಿ, ಇಲ್ಲ ಅವ್ರು ಕರೆಸ್ಕೊಂಡು ಹೋಗ್ಬಿಟ್ಟು ಕೇಳಿ. ಹೇಳ್ತಾ ಇಂಥ ರಾಜಕಾರಣ ಬೇಕಾಗಿಲ್ಲ. ನಿಮ್ಗೆ ಅಧಿಕಾರ ಇದೆ, ನೀವು ಶಾಸಕರು. ತಾಲೂಕಿನಲ್ಲಿ ಸುಮಾರು 97,000 ಮತಗಳು ಪಡೆದಿರ್ತಕ್ಕಂಥ ನೀವು ಪ್ರಭಾವಿ ಶಾಸಕರು. ನೀವು ಹೇಳ್ತಾ ಇದ್ದೀರಿ ಸ್ವಲ್ಪ ಹೆಚ್ಚು ಕಡೆ 1 ಲಕ್ಷ ಮತಗಳು ಬಂದಿದೆ ನನಗೆ, ನಿಜಾನೇ. 1 ಲಕ್ಷ ಮತ ಕೊಟ್ಟಿರ್ತಕ್ಕಂಥ ನೀವು ಶಾಸಕರು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಅಷ್ಟು ಮತ ನಮ್ಮ ತಾಲೂಕಿನ. ನಿಮ್ಗೆ ಅಷ್ಟನ್ನ 2 ವರ್ಷ ಆಗಿರೋದು. ನೀವು ಕರೆದ್ರೆ ಬರ್ಬೇಕು ಜನ ಡೆಲಿಗೇಟ್ಸ್. ನೀವು ಒಂದು ಮಾತು ಹೇಳಿದ್ರೆ ಫೋನ್ ಮಾಡಿದ್ರೆ ಬರಬೇಕು. ನೀವೇ 2 ಟ್ರಿಪ್ ಕರ್ಕೊಂಡು ಹೋದ್ರು. 1 ಟ್ರಿಪ್ ನನಗೆ ಬರ್ತ್ಡೇ ಆಗ್ತಾ ಇದೆ, ನಿಮ್ಗೆಲ್ಲರದ್ದು ಊಟ ಅರೇಂಜ್ ಮಾಡಿದೀನಿ, ನೀವು ಖುದ್ದಾಗಿ ಬರಬೇಕು ಅಂತ ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕರೆದು ಬಂದವ್ರು ಯಾರು ಕೈಗೆ ಸಿಕ್ಕಿದ್ರು ಅವ್ರು ಬಸ್ಗೆ ಹಾಕೊಂಡವ್ರು ತಪ್ಪಿಸ್ಕೊಂಡು ಅವ್ರನ್ನ ಮತ್ತೆ 21ನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು. ಇವರೇ ಕಾರ್ ಹಾಕೊಂಡೋಗಿ ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರ ಕಾರಲ್ಲಿ ಕುಡಿಸ್ಕೊಂಡು ಬಂದು ಅವ್ರು ಬಲವಂತಾಗಿ ಕುಡಿಸ್ಕೊಂಡು ಊರ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಮೊದಲ ಬಾರಿ ಸೋತಾಗ ನಾನು ಅವ್ರ ಜೊತೆಯಲ್ಲಿದ್ದೆ, ನಂತರ ಗೆದ್ದಾಗ ಕೂಡ ಅವ್ರ ಜೊತೆಯಲ್ಲಿದ್ದೆ. ಅವ್ರು ಸೋತಾಗ ನಾನು 2 ದಿವಸ ನಾನು ನಿದ್ದೆ ಬಂದಿಲ್ಲ, ಊಟ ಮಾಡೋಕ್ಕಾಗಿಲ್ಲ, ಅಷ್ಟು ನೋವಲ್ಲಿದ್ದೆ. ಪಾಪ ಇವತ್ತು ಸಮೃದ್ಧಿ ಮಂಜುನಾಥ್ ನಾನು ಸೋತಾಗ ದಿವಸ ಸಂಭ್ರಮಾಚರಣೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಜಾಸ್ತಿ ದಿವಸ ಉಳಿಯಲ್ಲ ಸಂಭ್ರಮಾಚರಣೆ, ಜನ ನೋಡ್ತಾ ಇದ್ದಾರೆಲ್ಲ, ಸಂಭ್ರಮಾಚರಣೆ ಮಾಡ್ತೀನಿ ಅಂತ ಹೇಳಿದ್ರು. 3 ಜನ ಗೆಲ್ಸಿದ್ವಿ, 3 ಜನ ಗೆಲ್ಸ್ಬಿಡ್ತೀನಿ ಅಂತ ಹೇಳಿದ್ರು. ಚುನಾವಣೆ ನಡೆಯೋವಾಗ ಚುನಾವಣೆ ನಡೆದ ಮೇಲೆ ಒಬ್ಬೊಬ್ಬರಿಗೆ ಸೋತರು ಅಂತ ಹೇಳಿದ್ರು. ಯಾಕೆ ಸೋತರು? 2 ಕಡೆ ಶ್ರೀನಿವಾಸ ತಾಲೂಕು, ಮುಳಬಾಲ್ ತಾಲೂಕು, 2 ತಾಲೂಕು ಇದೆಯಲ್ಲ, 2 ತಾಲೂಕು JDS ಶಾಸಕರು ಇದ್ದೀರಲ್ಲ ನೀವು, ಯಾಕೆ ಒಬ್ಬ ಅಮಾಯಿ ಹುಡುಗಿನ ಯಾಕೆ ಸೋಲಿಸಿದ್ರಿ? ರೆಬಲ್ ಕಾಂಗ್ರೆಸ್ ಹೆಂಗೆದ್ರು? ಅದು ಯಾರ ಸರ್ಕಾರದಿಂದ ಗೆದ್ರು? ಯಾಕೆ ಆ ಹುಡುಗಿನ ಬಲಿಪಶು ಮಾಡಿದ್ರಿ? ಏನು ಲಕ್ಷ್ಮೀಪ್ರಿಯಾ ಅಂತ ಹೇಳಿ JDS ಕ್ಯಾಂಡಿಡೇಟ್ ಇದ್ರಲ್ಲ, ಲಕ್ಷ್ಮೀಪ್ರಿಯಾ JDS ಅಭ್ಯರ್ಥಿ ಮಾಡಿದ್ರಲ್ಲ, ಶ್ರೀನಿವಾಸ ತಾಲೂಕು MLA JDS ಒಂಟ್ರಿ ಒಬ್ಬನೇ. ನಾನು ಮತ್ತು ನನ್ನ ಮಿತ್ರದಿಂದ ನಾವು ಎಷ್ಟು ನನ್ನನ್ನು ಕಂಡು ಅವ್ರು ಹೈದರಾಬಾದ್ ತನಕ ಓಡೋಗಿದ್ರು ಅಂತ ಇನ್ನೇನು ಹೇಳ್ಬೇಕು? ಅದಕ್ಕಿಂತ ಜೋರ ಇಲ್ಲಿಂದ ಬಸ್ಗಳಲ್ಲಿ ರಾತ್ರಿ ಇಲ್ಲಿಂದ ಓಡೋ ಫ್ಲೈಟ್ಗಳು ತಗೊಂಡೋದು ಕರ್ಕೊಂಡೋದು ಡೈರೆಕ್ಟ್ ಡೆಲಿಗೇಟ್ಸ್ನ. ಇನ್ನೇನು ಬೇಕು? ನಾವು ಶಕ್ತಿಯನ್ನು ತೋರಿಸಿದ್ರು. ಸರ್ ಯಾಕೆ ಸರ್ ಶಾಸಕರು ನಿಮ್ಮ ಮಧ್ಯೆ ವೈಮನಸ್ಸು ಬರೋಕ್ಕೆ ಕಾರಣ ಆಗಿದೆ ಸರ್? ವೈಮನಸ್ಸು ಮಧ್ಯಾಹ್ನ ಇಲ್ಲ, ನಿಮ್ಮ ಶಾಸಕರು ಯಾವುದೇ ರೀತಿ ವೈಮನಸ್ಸಿಲ್ಲ. ಅವ್ರಾಗಿರೋದನ್ನ ಮರ್ತಿದ್ದಾರೆ ಅಷ್ಟೇ, ಆದವ್ರನ್ನೆಲ್ಲ ಒಬ್ಬೊಬ್ಬನೇ ಮರಿತಾ ಇದ್ದಾರೆ ಅಷ್ಟೇ. ಸರ್ ಮೊದಲು ನಿಮ್ಗೆ ಮಾತು ಕೊಟ್ಟಿದ್ರ ಏನಂತ? ಶಾಸಕರೇನು ನಾನು ಮಾತು ಕೊಟ್ಟಿಲ್ಲ. ಕಾರಣ ನಾಗರಾಜ್ ಅವ್ರು ಮಾತು ಕೊಟ್ಟಿದ್ದೀನಿ ನಾನು ಕೊನೆ ಅಂತ. ನೀವು ಅಟೆಂಡ್ ಆಗಿಲ್ಲ ಅಂತ ಎದುರು ಬದಲು ಹಾಕಿದ್ರೆ ನಾನು ನಡೀಲಿ. ಅವ್ರು ಕರೆಸಿ ಫೇಸ್ ಟು ಫೇಸ್ ಕೊಡಿಸಿದ್ರೆ ನಾನು ಅದಕ್ಕೆ ಜವಾಬ್ ನಾನು ಮಾತು ಹೇಳಿದ್ರೆ ಅದು ಸತ್ಯ ಆದರೆ ನೀವೇನು ಹೇಳಿದ್ರೆ ಅದನ್ನು ನೋಡ್ಕೊಳಕ್ಕೆ ರೆಡಿ ಇದ್ದೀನಿ. ಸರ್ ನೀವು ಗೆಲ್ಲೇಬೇಕಂತ ಪ್ರಯತ್ನ ಮಾಡಿದ್ರೆ ಕಾಂಗ್ರೆಸ್ ಅವ್ರ ಜೊತೆ ಸಹಕಾರ ತಗೋಬಹುದಾಗಿತ್ತು. ನಾನು ಗೆಲ್ಲಬೇಕು ಅಂತ ಹೋದಾಗ ಕಾಂಗ್ರೆಸ್ನಲ್ಲೂ ನಾನು JDS ನಾನು ಕಾಂಗ್ರೆಸ್ ಪಕ್ಷಕ್ಕೂ ಬೆಂಬಲ ನೀಡಿಲ್ಲ. ನಾನು ಮೊದಲು MLA ಎಲೆಕ್ಷನ್ JDS ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀನಿ. ಇವತ್ತು ಅವಕಾಶಕ್ಕೋಸ್ಕರ ಕಾಂಗ್ರೆಸ್ ಅವ್ರ ಸಪೋರ್ಟ್ ಕೇಳೋಕ್ಕಾದ್ರೆ ನಾನು ಆತ್ಮಸಾಕ್ಷಿ ಒಪ್ಕೋಬೇಕಲ್ವ? ನಾನು JDS ಬೆಂಬಲ ಸಪೋರ್ಟ್ ಮಾಡಿರೋದು. ನಾನು ಮತ್ತು ನನ್ನ ಸಹಪಾಠಿಗಳು, ನನ್ನ ಸಹೋದರರೆಲ್ಲರೂ ನಾವು ಮಾಡಿರೋದು JDS ಪಕ್ಷಕ್ಕೆ. ನಾನು JDS ಪಕ್ಷ ಅವ್ರು ನಾನು ಸಪೋರ್ಟ್ ಮಾಡಬೇಕು. ನಾನು ಕಾಂಗ್ರೆಸ್ ಪಕ್ಷ ಹೆಂಗೆ ಸಪೋರ್ಟ್ ಮಾಡಿ ಅಂತ ಕೇಳಬೇಕಾಗ್ತದೆ. ಶಾಸಕರ ಪರ ಅನ್ನೋದಲ್ಲ, ನಾವೆಲ್ಲ ಕುಳಿತುಕೊಂಡು ದಿನ ತೀರ್ಮಾನ ತಗೊಳ್ತೀವಿ. ಆ ರೀತಿ ಮಾಡಬೇಕು ನಮ್ಮ ತಾಲೂಕಿಗೆ ಎಂಥವ್ರು ಬಂದರೆ ಚೆನ್ನಾಗಿರ್ತದೆ, ಇವರ ಕರೆಕ್ಟಾಗಿ ಇನ್ನೊಬ್ಬ ಬೇರೆ ಕುಳಿತುಕೊಂಡು ತೀರ್ಮಾನ. ಪಕ್ಷದಲ್ಲಿ ಮುಗಿಸ್ಕೊಂಡಿದ್ದೀನಿ, ನೀವು ಬಂದು ವಿನ್ ಆಗ್ತಿದ್ರಿ. ಯಾಕಂದ್ರೆ ನೀವು JDS ಕಾಂಗ್ರೆಸ್ ಬೆಂಬಲ ಮಾತ್ರ ಕೊಡ್ತಾ ಇದ್ದಾರೆ ಪ್ರತಿ ಸರಿ. ಹೌದು, ಪಕ್ಷಕ್ಕೆ ಸೇರ್ಪಡಾಗ ಕೆಲವೊಂದು ಪಕ್ಷದ ತೀರ್ಮಾನಗಳು ನಾನು ತಿಳಿಸೋದ್ರೆ ನಾನು ಸ್ವಲ್ಪ ಸ್ವಾಭಿಮಾನಿ. ಕೆಲವೊಂದು ಪಕ್ಷಗಳು ತಗೊಳ್ತಕ್ಕಂಥ ತೀರ್ಮಾನ ನಾನು ತಿಳಿಸೋದು. ವ್ಯಕ್ತಿಗೆ ನಾನು ಗೌರವ ಕೊಡ್ತೀನಿ, ವಿಶ್ವಾಸಕ್ಕೆ ಗೌರವ ಕೊಡ್ತೀನಿ, ಸ್ನೇಹಕ್ಕೆ ಗೌರವ ಕೊಡ್ತೀನಿ. ಪಕ್ಷ ಆದರೆ ನಾನು ಪಕ್ಷಕ್ಕೆ ನಾನು ಕೊಡೋದಿಲ್ಲ. ನನ್ನ ವ್ಯಕ್ತಿ ಮುಖ್ಯ, ವಿಶ್ವಾಸ ಮುಖ್ಯ, ಸ್ನೇಹ ಮುಖ್ಯ.
ನಿಮ್ ಜೊತೆ ಜನ ಇದೀವಿ ಕಳಿಸಿದ್ದಾರೆ ಅಂತ ಹೇಳ್ತಿದ್ದೀರಾ, ಮತ್ತೆ ಡೆಲಿಗೇಟ್ಸ್ ವೋಟ್ ಹಾಕ್ಬಿಟ್ಟು ಅಂತ ಮತ್ತೆ ಗಂಡೀರ್ ಆಗ್ತಿದ್ರು ಬಹಳಷ್ಟು ಜನ. ಕಾಳು ನಮಸ್ಕಾರನೂ ಮಾಡಿದ್ರು. ವೋಟ್ ಹಾಕೋಕ್ ಮುಂಚೆ ನಮಸ್ಕಾರ ಹಣ ಕಟ್ಟಾಕೊಂಡು ಎತ್ಕೊಂಡು ಎತ್ತಾಕೊಂಡು ಹೋಗ್ಬಿಟ್ರು, ಕಾರಲ್ಲಿ ಎತ್ತಾಕೊಂಡು ಹೋಗ್ಬಿಟ್ರು, ಫೀಲ್ಡ್ ಕಾಳು ನಮಸ್ಕಾರ ಮಾಡಿದ್ರು. ಕೆಲವ್ರು ಅಳ್ತಾ ಇದ್ದೀನಿ, ನೀವೆಲ್ಲ ನೋಡಿದ್ರಿ, ನನ್ನ ಹತ್ರ ಬಂದು ಅಳ್ತಾ ಇದ್ದೀನಿ, ನೀವು ಬಂದಿದ್ರಿ ಅಲ್ಲಿಗೆ. ಅವ್ರು ಏನು ಹೇಳ್ತಾ ಇದ್ರು ಅಂತ ಕೇಳಿದ್ರಿ ನೀವು ಅಲ್ವಾ? ನಿಮ್ಮ ಕಿವಿಯಲ್ಲೇ ಕೇಳಿದ್ರಿ ಅವ್ರು ಏನು ಹೇಳಿದ್ರು ಅಂತ. ನಾನು ಹೇಳಿದ ಮಾತು ಅವ್ರು ಹೇಳಿದ್ರ? ಆ ತಾಯಿ ಸಾವು ಬಗ್ಗೆ ಹೇಳಿದ್ರ? ನಮ್ಮ ಕರ್ಕೊಂಡೋಗ್ಬಿಟ್ಟು ಟಾರ್ಚರ್ ಹಿಂಸೆ ಆ ಮನುಷ್ಯ ಓಪನ್ ರೆಡ್ಡಿ ಅವ್ರು ಇದ್ರಲ್ಲ, ಅವ್ರಿಗೆ ಎಷ್ಟು ವರ್ಷ? 65-70 ವರ್ಷ ವಯಸ್ಸು. ಅವ್ರು ಅಳ್ತಾ ಇದ್ದೀನಿ ನೋಡಿದ್ರ? ನಾನು ಸೃಷ್ಟಿ ಮಾಡಿದ್ರೆ ಅವ್ರು ಅಳ್ತಾ ಇದ್ದಿದ್ದು ನೀವು ನೋಡಿದ್ರಲ್ಲ ಮೀಡಿಯಾದವರು. ನೀವೇ ಮಾತಾಡ್ತಿದ್ದಲ್ಲ, ಮೀಡಿಯಾ ಮುಂದೆ ಬಂದು ಹೇಳಿ ನಿಮ್ಗೆ ತೊಂದರೆ ಆಗಿದೆ ಅಂತ ಕೇಳಿದ್ರಿ. ನಮಗೆ ಭಯ ಅಂದ್ರ ಇನ್ನೇನು ತೊಂದರೆ ಮಾಡ್ತಾರೋ ಭಯ ಪಟ್ಟು. ಸರ್ ನೀವು ನಾನು ಗೆಲ್ಲಬೇಕು ಅಂತಿದ್ದವನು. ನನ್ಗೆ ಯಾರು ಶತ್ರುಗಳಿಲ್ಲ. ನಾನು ರಾಜೇಂದ್ರ ಗೌಡನು ಶತ್ರು ಅಲ್ಲ, ನಾನು ಕಾಡಳ್ಳಿ ನಾಗರಾಜ್ ಅವರು ಶತ್ರು ಅಲ್ಲ. ನಾನು ಗೆಲ್ಲಬೇಕು ಅಂತ ನಿಂತವನು. ನಾನು ಯಾರು ಸೋಲಿಸ್ಬೇಕು ಅಂತ ನಿಂತವರಲ್ಲ. ತಮ್ಮ ಹತ್ರ ಒಂದು ಮೀಡಿಯಾದಲ್ಲಿ ನಾನು ನೋಡಿದೆ, ತಾವು ಮಾತಾಡಿದ್ದು ನಾನು ನೋಡಿದೆ. ಇದು ಯಾರು ಸೋಲಿಸ್ಬೇಕು ಅಂತ ನಿಂತವರು ಅನ್ನೋ ಎಲ್ಲೋ ತಡೆದು ಒಂದು ಇದರಲ್ಲಿ ಬಂತು. ನಾನು ಸೋಲಿಸ್ಬೇಕು, ನನಗೆ ನಿಮ್ಮೊಂದು ನಂಬರ್ಸ್ ಇಲ್ಲ, ಇಲ್ಲ ಫೋನ್ ಮಾಡೋದು. ನಾನು ಸೋಲಿಸ್ಬೇಕು ಅಂತ ನಿಂತವಲ್ಲ, ನಾನು ಗೆಲ್ಲಬೇಕು ಅಂತ ನಿಂತಿದ್ದೆ. ಮುಖ್ಯವಾಗಿ ನಿಮ್ಮ ಸ್ನೇಹಿತರು ಆದಂತಹ ಸುಮಾರು ಬಾರಿ ನೀವೆಲ್ಲ ಮೀಡಿಯಾದಲ್ಲಿ ಕೇಳ್ತಾ ಇದ್ದಲ್ಲ, ನಾನು ವಿಶ್ವಾಸಕ್ಕಿಂತ ನನ್ನ ಸ್ನೇಹ ಮುಖ್ಯ, ಪಕ್ಷ ಮುಖ್ಯ ಅಂತ ಹೇಳ್ತಾ ಇದ್ದಲ್ಲ. ನನ್ನ ಪಕ್ಷನೇ ಮುಖ್ಯ ಅಂತ ಅವ್ರು ಹೇಳ್ತಾ ಇದ್ರಲ್ಲ. ವಿಶ್ವಾಸ ಬೇರೆ, ಪಕ್ಷ ಬೇರೆ ಅಂತ ಹೇಳ್ತಾ ಇದ್ರಲ್ಲ. ನಾನು ಆ ಜಾಗದಲ್ಲಿದ್ದರೆ ನನ್ನ ಪಕ್ಷ ಅಲ್ಲ ಮುಖ್ಯ, ನನ್ನ ಸ್ನೇಹ ಮುಖ್ಯ, ವಿಶ್ವಾಸ ಮುಖ್ಯ. ನಾನು ಹಂಗಿರ್ತೀನಿ. ನಾನು ಹಂಗೆ ನಡ್ಕೊಂಡು ಬಂದಿದ್ದೀನಿ, ಹಂಗೆ ನಡ್ಕೊಂಡು ಹೋಗ್ತೀನಿ. ಲೀಡರ್ ಇದ್ದಾರೆ, ಒಂದು ಪಕ್ಷದಲ್ಲಿ ಅಧಿಕಾರ ಇದೆ, ಅಲ್ಲಿ ಹೋಗ್ಬಿಟ್ಟು ಏನೋ ಅಧಿಕಾರ ಸಿಗ್ತದೆ ಅಂತ ನಾನು ಹೋಗಲ್ಲ. ವಿಶ್ವಾಸ ಅಂದರೆ ವಿಶ್ವಾಸ. ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ ಇರ್ತೀನಿ. ಮೊದಲಿಂದ ನಾನು ಆನಂದ್ ರೆಡ್ಡಿ ಹತ್ರ ನಾನು ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ. ಆನಂದ್ ರೆಡ್ಡಿ ಮೊದಲ ಬಾರಿ ನಾನು ಜಿಲ್ಲಾ ಪಂಚಾಯತಿ ಒಂದು ಚುನಾವಣೆ ನಿಲ್ಲಿಸಿದಂಥ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಂದು ಕೇಳಿದ್ರು, JDS ಪಕ್ಷದವರು ಬಂದು ಕೇಳಿದ್ರು, ಬಿ ಫಾರ್ಮ್ ಕೊಡ್ತೀವಿ, ಬಿ ಫಾರ್ಮ್ ಬೇಡ, ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡೋಣ ಅಂತ ಹೇಳಿ ಕಂಟೆಸ್ಟ್ ಮಾಡ್ತೀವಿ. ಗೆದ್ವಿ ನಾವು. ಕಾಂಗ್ರೆಸ್ JDS ಎರಡು ವಿರುದ್ಧ. ಆನಂದ್ ರೆಡ್ಡಿ ಅವರಿಗೆ ಆವಣಿ ಪಂಚಾಯತಿ ಬಗ್ಗೆ, ಆವಣಿ ZP ಬಗ್ಗೆ ಏನೋ ಗೊತ್ತಿರಲಿಲ್ಲ. ಕರ್ಕೊಂಡು ಹೋಗಿ ನಾವು ಗೆದ್ವಿ. ಅದು ನನ್ನ ಸ್ನೇಹ, ನನ್ನ ಫ್ರೆಂಡು, ಅವ್ನು ಬರಬೇಕು ಅಷ್ಟೇ ನಮಗಿರೋದು. ಅವ್ರು ನಮ್ಮ ಮನೆಯವರ ನಿಲ್ಬೋದಾಗಿತ್ತು, ನಮ್ಮ ಮನೆಯವರ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದಾಗಿತ್ತು. ಯಾರು ನಾನು ಆನಂದ್ ರೆಡ್ಡಿನ ಪರಿಚಯ ಮಾಡಿಸಿದಾಗ ಯಾರು ಅಬ್ಜೆಕ್ಷನ್ ಮಾಡಿಲ್ಲ. ನಾನು ನನ್ನ ಮನೆಯವ್ರಿಗೆ ಕಂಟೆಸ್ಟ್ ಮಾಡಿಸಿದ್ರೆ ನಮ್ಗೆ ಯಾರು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಅವ್ರು ಪಕ್ಷಕ್ಕೆ ಇವತ್ತಿನ ದಿನ ಪಕ್ಷ ಅಂತ ಹೋಗಿದ್ದಾರೆ. ನಾನು ಆ ಜಾಗದಲ್ಲಿ ನನ್ನ ವಿಶ್ವಾಸ ಅಂತ ಕುತ್ಕೊಂಡು ಚರ್ಚೆ ಮಾಡಬೇಕು ಅಂತ ಹೇಳಿದ್ವಲ್ಲ, ಕುತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ವಲ್ಲ. ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ. ಸರ್, ಈಗ ನಿಮ್ಮ ಸೋಲಿಸಿರೋರು ಏನು ನಿಮ್ಗೆ ಸೋಲಿಗೆ ಕಾರಣ ಏನು? ಸ್ನೇಹಿತರ, ಹೇಳಿದಲ್ಲ. ಪಕ್ಷನ, ಈಗ ಡೆಲಿಗೇಟ್ ಅಭ್ಯರ್ಥಿ ಹೈಜಾಕ್ ಅಂತ ಹೇಳಿದಲ್ಲ. ಹೈಜಾಕ್. ಹೌದು, ಬಲವಂತವಾಗಿ ಓಟ್ ಬಿಡ್ತಾರೆ, ಬಲವಂತ. ಸರ್, ಯಾವುದೇ ಪಕ್ಷ ಹೈಜಾಕ್ ಮಾಡೋದು ಸಹಜ ಅಲ್ಲ ಸರ್. ಹೌದು. ಇಲ್ಲ, ರಾಜಕೀಯ ಪಕ್ಷಗಳು ಹೈಜಾಕ್ ಮಾಡೋದು ಸಹಜ. ಹೌದು, ಆ ಇದರಲ್ಲಿ ನಿಮ್ಮ ಇದಕ್ಕೆ ಹೆಂಗ್ ಸರ್ ಅದಕ್ಕೆ? ಹೈಜಾಕ್ ಮಾಡೋದು ಸಹಜ. ಆ ಒಂದು ಅಳ್ತಾ ಇದ್ದಿದ್ದು ಯಾಕೆ ಅವರು ಅಂತ ಅದಕ್ಕೆ ಹೇಳಿ, ಹತ್ಕೊಂಡು ಬಂದು ಹೇಳಿದ್ದು ಯಾಕೆ ನನ್ನ ಮಠ ಬರೋದು ಭಯ ಪಡ್ತಾ ಇದ್ದ, ನಮ್ಗೆ ಭಯ ಆಗ್ತಾ ಇದ್ದು, ಭಯದ ವಾತಾವರಣ ಸೃಷ್ಟಿ ಮಾಡಿದ್ದೆ ಯಾರು? ಆ ಮತದಾರರು ಬಂದು ಅಳ್ತಾ ಇದ್ದಿದ್ದು ಯಾಕೆ? ಈಗ 5 ಜನ ಇವ್ರ ಜೊತೆ ತಾನೇ ಒಳಗೆ ಹೋಗಿದ್ದು, ಅವಾಗ ಯಾಕೆ ಹಾಕಿಲ್ಲ ಓಟು? 5 ಜನ ಏನು ಹೈಜಾಕ್ ಆಗಿದ್ದು? ಆಚೆ ಹೋಗ್ಬಿಟ್ಟು ಲಾಡ್ಜ್ಗಳಲ್ಲಿ ಬಚ್ಚಿಕೊಂಡಿದ್ದು ಅವರು, ನಾನಲ್ಲ, ನಾನು ಮೊದಲಿದ್ದೀನಿ. ಸರ, ಯಾರು ಸೋಲಿದ ಭಯ ಬಂದಿತ್ತು ಅಂತ ಹೇಳಿ. ಸರ್ 5 ಜನ ಹೈಜಾಕ್ ಆಗಿದ್ರಲ್ವಾ? 5 ಜನ ಅಂತಲ್ಲ, 53 ಜನ. ಕೊನೆ ಕ್ಷಣದಲ್ಲಿ 53 ಜನ ರೆಸಾರ್ಟ್ ಅಲ್ಲಿ ಇದ್ದಿತ್ತು. 53 ಜನ ರೆಸಾರ್ಟ್ ಅಲ್ಲಿ ಇದ್ದಿದ್ರು. ಅವ್ರಿಗೆ ಭಯ ಇದ್ದಿದ್ರೆ, ನಮಗ್ ಸೋಲಿನ ಭಯ ಅಂತ ಏನ್ ಹೇಳ್ತಾ ಇದ್ರು, ಅವ್ರಿಗೆ ಭಯ ಇದ್ದಿದ್ರೆ 5 ಜನನ್ನೇ ಹಾಲು ಇಟ್ಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ಅದ್ರ ಮೇಲೆ ಹಣೆ ಪ್ರಮಾಣ ಮಾಡಿಸ್ಕೊಂಡು 5 ಜನನ್ನೇ ಕರ್ಕೊಂಡು ಬರುವಂತ ನೆಸಿಟಿ ಏನಿತ್ತು? ಫ್ರೀಯಾಗಿ ಬಿಡ್ಬೇಕಾಗಿತ್ತು. ಯಾರು ಹೊಡೆದಾಗ್ತಾ ಇದ್ರಾ? ಯಾರು ಎತ್ಕೊಂಡು ಹೋಗ್ಬಿಡ್ತಿದ್ರಾ? ಫ್ರೀಯಾಗಿ ಬಿಡ್ಬೇಕು. ಎಲ್ಲ ತಾಲೂಕವ್ರು ಎಲ್ಲ ಬಂದ್ರಲ್ಲ, ಬಸ್ಸಲ್ಲಿ ಬಂದು ಕ್ಯೂ ಆಗಿ ನಿಂತ್ಕೊಂಡಿದ್ರು, ಓಟ್ ಕೊಟ್ರಲ್ಲ. ಇರಾಕ್ 5 ಜನನೇ ಕರ್ಕೊಂಡು ಬಂದಿದ್ದೆ ಯಾಕೆ? ಯಾರು ಭಯ? ಕೊನೆ ಹಂತದಲ್ಲಿ ಶಾಸಕರೇ ತಂದ್ರು, 5 ಜನ ಅವ್ರ ಕಾರಲ್ಲೇ ತಂದ್ರು. ಅವ್ರು ಹೇಳ್ತಾ ಇದ್ರಲ್ಲ, ಯಾರೋ ಪಾಪ ಹಾರ್ಟ್ ಅಟ್ಯಾಕ್ ಆಗಿದ್ರು ಅಂತ. ಅದಕ್ಕೆ ಕೇಳಿದಿರಲ್ಲ, ಹಾರ್ಟ್ ಅಟ್ಯಾಕ ಇಲ್ಲ ನಿಮ್ಮ
ನಿಮ್ಮ ಒಂದು ಕೊಟ್ಟಿರ್ತಕ್ಕಂಥ ಒಂದು ದಾಕ್ಷಣ್ಯ ಆ ತಾಯಿ ಮಗನ ಜೊತೆ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಾಣ ಕಲ್ತ್ಕೊಂಡು ಇನ್ನಕ್ಕೆ ಉದ್ದೇಶ ಬದುಕ್ತಾ ಇದ್ದ ತಾಯಿ. ಸರ್ ಈಗ ಇದಕ್ಕೆಲ್ಲ ಪ್ರತಿಫಲ ಕೇಳ್ಬಿಡಿ ಅವರೇ ನಾನು ಫೋನ್ಗಳು ಮಾಡಿ ಅಣ್ಣ ಆಗೋಗಿದೆಯಣ್ಣ ಬೇಡಣ್ಣ ನಾನು 2 ಸರಿ ಸೋತಿದ್ದೀರಣ್ಣ, ನಿಮ್ಮಿಂದನೇ ನಾನು ಸೋತಿರೋದಣ್ಣ, ಇನ್ಮೇಲೆ ಬೇಡಣ್ಣ, ನಾನು ತಪ್ಪು ಮಾಡಿದಣ್ಣ, ನಾನು ತಪ್ಪು ಮಾಡಿದ್ದಕ್ಕೆ ನೀನು ನಾನು ಸೋಸಿದಣ್ಣ, ಇನ್ನು ನಾನು ಸರ್ ಮಾಡ್ಕೊಡ್ತೀನಣ್ಣ, ನಾವೆಲ್ಲ ಜೊತೆಯಲ್ಲಿ ಇರೋಣ ಅಂತ ಕೇಳ್ಕೊಂಡಿದ್ದು ಅವರು. ನಾನು ಯಾರ ಹತ್ರ ಕೇಳ್ಕೊಂಡಿಲ್ಲ, ನಾವು ಯಾರ ಹತ್ರನೂ ಭಿಕ್ಷೆ ಬಿಡಕ್ಕೆ ಹೋಗಲ್ಲ. ನಾನು ಸ್ವಾಭಿಮಾನದಿಂದ ಬದುಕ್ತೀನಿ ಅಷ್ಟೇ. ಅವಕಾಶಕ್ಕಾಗಿ ನಾನು ಯಾರ ಕಾಯಿಬೇಕು, ಅವಕಾಶಕ್ಕಾಗಿ ಸಿಕ್ಕಿದವ್ರ ಕಾಲಗಳೆಲ್ಲ ನಮಸ್ಕಾರ ಮಾಡಕ್ಕೆ ಹೋಗಲ್ಲ. ಮಾಡ್ತೀನಿ ಸ್ವಾಭಿಮಾನದಿಂದ ಮಾಡ್ತೀನಿ ಅಂಥವ್ರು ಅರ್ಹತೆ ಇರೋರು ಕಾಲು ನಮಸ್ಕಾರ ಮಾಡ್ತೀನಿ, ದೊಡ್ಡವ್ರ ಆಶೀರ್ವಾದ ತಗೊಳ್ತೀವಿ. ಅಧಿಕಾರಕ್ಕೋಸ್ಕರ ಅವಕಾಶಕ್ಕೋಸ್ಕರ ಕಾಲು ನಮಸ್ಕಾರ ಮಾಡಲ್ಲ. ಅವಕಾಶಕ್ಕೆ ಮಾಡೋ ನಮಸ್ಕಾರ ಬೇರೆ, ಆಶೀರ್ವಾದಕ್ಕೋಸ್ಕರ ಮಾಡೋ ನಮಸ್ಕಾರ ಬೇರೆ. ಪಕ್ಷದವರಲ್ಲ ಅವ್ರು, ಕಾಂಗ್ರೆಸ್ನವರಲ್ಲ. ನಾನು ಹೆಂಗ್ ಹೋಗ್ಬೋದು? ಅವ್ರ ಪಕ್ಷದಲ್ಲಿ ಕುದಿಸ್ಕೊಂಡಿದ್ದಾರೆ, ಅವ್ರ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ. ನಾನು ಅಲ್ಲೋದ್ರೆ ನೀನು ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಅಂತ ಹೇಳ್ತಾರೆ. ನಾನು ಇನ್ನ ಕಾಂಗ್ರೆಸ್ ಅನ್ನೋ ತೀರ್ಮಾನ ನಾನು ತಗೊಂಡಿಲ್ಲ. ಅವಕಾಶಕ್ಕಾಗಿ ರಾಜಕೀಯ ಪಕ್ಷಗಳು ಉಪಯೋಗಿಸುವ ನನಗೆ ಆ ಒಂದು ತೀರ್ಮಾನ ನಾನು ತಂದವರು. ನಾನು ಆ ರೀತಿ ಬರಲ್ಲ. ನಾನು ಒಬ್ಬನೇ ತೀರ್ಮಾನ ತಗೊಂಡೆ, ಎಲ್ಲ ನಾವೆಲ್ಲ ಸ್ನೇಹಿತರೆಲ್ಲ ಕುತ್ಕೊಂಡೇ ತೀರ್ಮಾನ ತಗೊಂಡೆ. ಅವಕಾಶಕ್ಕಾಗಿ ಪಕ್ಷಗಳಿಗೆ ಹೋಗೋದಕ್ಕೆ ಅನಿಸ್ತಾ ಇಲ್ಲ. ನಾನು ವ್ಯಕ್ತಿ ಒಳ್ಳೆಯವರು ಅಂದರೆ ನಾವು ಬೆಲ್ಲ ಕೊಡ್ತೀವಿ. ನಾವು ಇದುವರೆಗೂ ನಡ್ಕೊಂಡು ಬಂದಿರೋದು 19 ಮಂಜುನಾಥ್ ಅವ್ರ ಇಂಡಿಪೆಂಡೆಂಟ್ ಟೆಸ್ಟ್ ಮಾಡಿದಾಗ ನಾವು ಸಪೋರ್ಟ್ ಮಾಡಿದ್ದೀವಿ. ಸಮೃದ್ಧಿ ಮಂಜುಗೂ ಮಾಡಿದ್ದೀವಿ. ಸಮೃದ್ಧಿ ಮಂಜು ಪಾಪ ಏನೋ ಹೇಳ್ತಾ ಇರೋದೆಲ್ಲ ಸಂಭ್ರಮಾಚರಣೆ ಮಾಡ್ತೀವಿ. ಮಾಡಿ ಪಕ್ಷದಲ್ಲಿ ಗೆದ್ದಿದ್ದಾರೆ. ಸರಿ, ನಾನು ಈಗಲೂ ಹೇಳೋದಿಲ್ಲ ವಿಷಯ. ಚುನಾವಣೆ ಸಮಯದಲ್ಲಿ ಶಾಸಕರು ನನಗೆ ಏನು ಹೇಳಿದ್ದಾರೆ ಅಂತ ನನ್ನ ಮನಸ್ಸಲ್ಲಿಲ್ಲ. ವ್ಯಕ್ತಿಯನ್ನ ನಾನು ಒಂದೇ ನಾನು ಬೀದಿಗೆ ರೆಡಿ ಇಲ್ಲ. ನೇರೇ ಮಾತಾಡ್ಬೇಕು. ನಾನು ಆತನೇನಾದ್ರು ಏನು ಮಾತಾಡಿದ್ರು ಹೇಳಿ ಅಂತ ನೀವು ಪತ್ರಿಕೆ ಮಾಧ್ಯಮದಲ್ಲಿ ಹೇಳಿದ್ರೆ ಎದುರು ಬದುಕು ಕುಳಿತುಕೊಂಡು ಹೇಳ್ತೀನಿ. ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಶಾಸಕರ ಸ್ವಲ್ಪ ಚಕಮಕಿ ಆಗ್ತದೆ. ಶಾಸಕರ ಅದ್ರ ಬಗ್ಗೆ ಆನ್ಸರ್ ಕೊಡ್ತಾರೆ. ನೀವೇನು ಹೇಳ್ತೀರ ಅಂತ ಚುನಾವಣೆ ಸಮಯದಲ್ಲಿ ಇದೆಲ್ಲ ಸಹಜ ಇರ್ತದೆ ಅಂತ ಹೇಳಿದ್ರು. ಇದೆಲ್ಲ ನಡ್ಕೊಂಡು ಅದೆಲ್ಲ ಮನುಷ್ಯರೇ ಇರ್ತದೆ. ಈಗ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ಶಾಸಕರಿಗೆ, ಅವ್ರ ಗೆಲುವಿಗೆ ನಾವು ಶ್ರಮ ಪಟ್ವಿ. ಇವತ್ತಿನ ದಿನ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಕೆಲವು ನೋವಾಗಿರ್ಬೋದು. ಶಾಸಕರಿಗೆ ಅದನ್ನೆಲ್ಲ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಬೇಕು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಇರಬೇಕು ಶಾಸಕರಿಗೆ. ಶಾಸಕರು ಕೂಡ ಆವೇಶ ಮಾಡುವಂಥದ್ದು ಅವ್ರು ಅಂಥ ಸ್ಥಾನದಲ್ಲಿ ನಾವು ಆವೇಶ ಪಡ್ಬೋದು. ಅವ್ರು ಇರತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ಆವೇಶ ಪಡಬಾರ್ದು. ಹುಡುಗ ಜವಾಬ್ದಾರಿ ಅವ್ರು ಮಾಡಿದ್ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ. ಅವ್ರೇನು ಕೆಟ್ಟದಾಗ ಮಾತಾಡಿದ್ರೆ ತಪ್ಪೇ, ಆದರೆ ಅದು ಸಮಯ ಅಲ್ಲ, ಅದು ಸ್ಥಳ ಅಲ್ಲ. ಶಾಸಕರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಚುನಾವಣಾ ಸಮಯದಲ್ಲಿ ಸಹಜ ಇದ್ದಾರೆ ಅಂತ. ದೊಡ್ಡ ಮಾತು ಹೇಳ್ತಾ ಇದ್ದೀವಿ ಜನ. ಅದು ಅಷ್ಟು ಮಾತಕ್ಕೆ ಯಾವುದೇ ಅವ್ರ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಅದು ನಾನು ಕರೆಕ್ಟ್ ಅಂತ ಹೇಳೋದು. ನಾನು ಈಗಲೂ ಕೆಟ್ಟದಾಗ ಮಾತಾಡಿ ತಪ್ಪೇ, ಅವ್ರು ಕೊಡೋದು ಕೇಳ್ಬಿಡ್ತೀವಿ. ದುಡ್ಡು ಕೇಳ್ತಾ ಇದ್ದಾರೆ, ನೀವೇನ ಆ ಥರ ಪ್ರಯತ್ನ ಮಾಡ್ತೀರಾ? ಒಂದು ವಿಷಯ ತಮ್ಗೆ ಹೇಳ್ತೀನಿ. ಮಾಡಿದ್ರೆ ಮಾರಂಡಳ್ಳಿ ಅಂತ ಹೇಳ್ತೀವಿ ಮಹಿಳೆಯರಿದೆ. ಒಬ್ಬ SC ಹುಡುಗ ನಾರಾಯಣ ಸ್ವಾಮಿ ಅಂತ ಹೇಳಿ ಸೆಕ್ರೆಟರಿ, ಅವ್ರ ತಾಯಿ ಪ್ರೆಸಿಡೆಂಟ್. ನನಗೆ ತುಂಬ ಆತ್ಮೀಯ. ನಾನು ಮನೆಗೆ ಕೆಲಸ ಕೇಳಿದೆ, ನಿನ್ನ ಮತ ನನಗೆ ಬೇಕು, ಕುತ್ಕೊಳ್ತೀನಿ. ನಿನಗೇನು ನಿನ್ನ ಫ್ರೆಂಡು ಓಟ್ಗೋಸ್ಕರ ನೀನು ಏನು ಬೇಕಾದ್ರೆ ನಿನಗೋಸ್ಕರ ನಾನು ಮಾಡ್ತೀನಿ ಅಂತ ಬಡವ ಅದು ಮಾತಾಡ ಬಡ. ನೀನು ಅಂದರೆ ನನ್ನ ಗೌರವ, ನಾನು ಮಾತು ಕೊಟ್ಟಿದ್ದೀನಿ. ದಯವಿಟ್ಟು ನಾನು ಬೇಡ, ನಾನು ಏನು ಕೊಡಬೇಡ. ನಿನ್ನ ಹತ್ರ ವಿಶ್ವಾಸ ಇದೆ ಸರ್, ನೀನು ಮಾತು ಕೊಡೋಣ. ನಮ್ಮ ಅವ್ರ ಮತ ಅವ್ರಿಗೆ ಕೊಡ್ತೀನಿ. ನನ್ನ ಕಷ್ಟದಲ್ಲಿ ಯಾರೋ ನಾನು ಅವ್ರು ಮಾತು ಕೊಟ್ಟಿದ್ದೀನಿ, ನಾನು ಮಾತು ಕೊಡ್ತೀನಿ. ಅದು ತಪ್ಪಂತೀರ ತಪ್ಪಂತೀರ ಅದನ್ನೇನಂತಿರ್ತಾವೆ ಬಡವ, ಒಂದು ಹೊತ್ತಿಗೆ ನಡೆಯೋದು ಕಷ್ಟ. ಒಬ್ಬ SC ಹುಡುಗ, ನಾನು ಅವ್ರು ಕೇಳಿದೆ, ನಾನು ಏನು ಬೇಕಾದ್ರೂ ಮಾಡ್ಬೋದು. ನನ್ನ ಫ್ರೆಂಡ್ ಅವನು ಕೆಲಸ ಕೇಳಿದೆ, ಮನೆಗೆ ಬಂದ. ನಾನು ನಿಮ್ಗೆ ಓಟ್ ಹಾಕಕ್ಕೆ ಆಗಲ್ಲ, ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಅಂತಂದ. ಈಗ ತಾಲೂಕಲ್ಲ ಒಬ್ಬನೇ ಅಷ್ಟು ನಿಯತ್ತಾಗಿ ಹೇಳಿರ್ತಕ್ಕಂಥವ್ನು ಒಬ್ಬನೇ. ಬೇರೆಯವ್ರೆಲ್ಲ ಮೋಸ ಮಾಡೋದು. ಬೇರೆಯವ್ರು ಯಾರು ಆ ರೀತಿ ಒಬ್ಬನಾಗಿ ಹೇಳಿಲ್ಲ, ಮೋಸ ಅಂತ ಹೇಳಿಲ್ಲ, ಯಾರು ಮಾತಾಡಿಲ್ಲ. ಅವ್ರೊಬ್ಬರೇ ಮಾತಾಡಿದ್ರು ನನ್ನ ಹತ್ರ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ನಾನು ಕೇಳಿದ್ದೆ ಅವಶ್ಯಕತೆ ಇತ್ತ.
ಈ ಚುನಾವಣೆಗೆ ನನಗೆ ಇದರೊಳಗೆ ಹೋಗೋಷ್ಟವರೆಗೂ ನನಗೆ ಗೊತ್ತಿಲ್ಲ. ನಾನು ಇದರಿಂದ ಸಂಪಾದನೆ ಮಾಡಬೇಕು ಅಂತ ಹೋದವನಲ್ಲ, ಇದರಿಂದ ದುಡ್ಡು ಮಾಡಬೇಕು ಅಂತ ಹೋದವನಲ್ಲ, ನಾನು ಯಾವುದೇ ಅಡ್ಡದಾರಿಯಲ್ಲಿ ಇದುವರೆಗೂ ನಾನು ದುಡ್ಡು ಮಾಡಿರೋನಲ್ಲ. ನಾನು ಕಷ್ಟಪಟ್ಟು ನಾನು ಬಿಸ್ನೆಸ್ಸಲ್ಲಿ ನಾನು ದುಡ್ಡು ಮಾಡಿರೋದು. ನಾನು ಸರ್ಕಾರಕ್ಕೆ ತೆರಿಗೆ ಕಟ್ಟೋವಂಥವ್ರು, ವರ್ಷಕ್ಕೆ 35ರಿಂದ 40 ಲಕ್ಷ ರೂಪಾಯಿ ತೆರಿಗೆ ಕಟ್ಟೋವಂಥವ್ರು ನಾನು. ನನಗೆ ದೇವ್ರ ಅನುಕೂಲ ಮಾಡಿಕೊಟ್ಟಿದ್ರೆ ನಮ್ಮ ಅಣ್ಣ ತಮ್ಮರು ನಾವು ಒಗ್ಗಟ್ಟಾಗಿದ್ದೀವಿ, ನಾವು ಚೆನ್ನಾಗಿ ನೆಮ್ಮದಿಯಾಗಿ ಕಲಿತ ದೇವರೆಲ್ಲ ಅನುಕೂಲ ಕೊಟ್ಟವ್ರೆ. ಅದ್ರಲ್ಲಿ ಇಷ್ಟು ಸಂಪಾದನೆ ಇದೆ ಅಂದರೆ ಹಿಂದೆ ಆಗಿದ್ರಲ್ಲ ಡೈರೆಕ್ಟ್ ಅವ್ರಿಗೆ ಗೊತ್ತಿರ್ಬೋದು ಅದರಲ್ಲಿ ಎಷ್ಟು ಸಂಪಾದನೆ ಇದೆ ಅಂತ. ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ.